ನಿಫ್ಟಿನ ನೋಡ್ತಾ ಇದ್ರೆ ಲಾಸ್ಟ್ ಡೇಸಿಂದ ಇದು ಪಾಸಿಟಿವ್ ಕ್ಲೋಸಿಂಗೇ ಕೊಡ್ತಾ ಇಲ್ಲ. ಇಲ್ಲಿ ನೋಡಿ ಮಾರ್ಕೆಟ್ ಓಪನ್ ಆಗ್ತಿತ್ತು, ಸೆಕೆಂಡ್ ಹಾಫಲ್ಲಿ ಸೆಲ್ಲಿಂಗ್ ಬರ್ತಿತ್ತು, ಓಪನ್ ಆಗ್ತಿತ್ತು, ಸೆಕೆಂಡ್ ಹಾಫಲ್ಲಿ ಸೆಲ್ಲಿಂಗ್, ಓಪನ್ ಆಗ್ತಿತ್ತು, ಸೆಕೆಂಡ್ ಹಾಫಲ್ಲಿ ಸೆಲ್ಲಿಂಗ್ ಬರ್ತಾ ಇತ್ತು. ಸ್ವಲ್ಪ ಫಸ್ಟ್ ಹಾಫಲ್ಲಿ ಸೆಲ್ಲಿಂಗ್ ಬಂದರೂ ಸೆಕೆಂಡ್ ಹಾಫಲ್ಲಿ ಈ ಥರ ರಿಕವರಿ ಕೊಡ್ತಾ ಇಲ್ಲ. ದಟ್ ಮೀನ್ಸ್ ಮಾರ್ಕೆಟ್ ಅಲ್ಲೇ ಸೈಡ್ ವೇಸಲ್ಲಿ ಕ್ಲೋಸಿಂಗ್ ಆಗ್ತಾ ಉಂಟು, ನೆಗೆಟಿವ್ ಕ್ಲೋಸಿಂಗ್ ಕೊಡ್ತಾ ಉಂಟು. ಪಾಸಿಟಿವಲ್ಲಿ ಕ್ಲೋಸಿಂಗ್ ಕೊಡ್ತಾನೆ ಇಲ್ಲ. ದಟ್ ಮೀನ್ಸ್ ಬಯರ್ಸಿಗೆ ಮಾರ್ಕೆಟ್ನ ಸಸ್ಟೈನ್ ಮಾಡಲಿಕ್ಕೆ ಸೆಲರ್ಸು ಅವಕಾಶನೇ ಕೊಡ್ತಾ ಇಲ್ಲ. ಸೊ ಅದಕ್ಕೆ ನಾವು ಅಪ್ಸೈಡಲ್ಲಿ ಪ್ಲ್ಯಾನ್ ಮಾಡುವಾಗ ನನ್ನ ಪ್ರಕಾರ ಕ್ವಾಂಟಿಟಿ ಸ್ವಲ್ಪ ಲೆಸ್ ಮಾಡಿ ಪ್ಲ್ಯಾನ್ ಮಾಡಿದರೆ ಬೆಟರ್ ಅಂತ. ಇಫ್ ಇನ್ ಕೇಸ್ ನಾಳೆ ಕೂಡ ಮಾರ್ಕೆಟು ಫ್ಲ್ಯಾಟ್ ಓಪನ್ ಆಯಿತು, ಅದರ ನಂತರ ಮಾರ್ಕೆಟು ಡೇ ಲೋನ ಬ್ರೇಕ್ ಡೌನ್ ಆಯಿತು, ಅಥವಾ 23,270 ಅಥವಾ 280 ಈ ರೇಂಜ್ನೆಲ್ಲ ಬ್ರೇಕ್ ಡೌನ್ ಆದ್ರ ಮೇಲೆ ನಾವಿಲ್ಲಿ ಪ್ಲ್ಯಾನ್ ಮಾಡ್ಬೋದು. ಇನಿಷಿಯಲಿ ಸ್ವಲ್ಪ ಕ್ವಾಂಟಿಟಿ ಲೆಸ್ ಮಾಡಿ, ದಟ್ ಮೀನ್ಸ್ ನಾವು 10 ಕ್ವಾಂಟಿಟಿ ನಮ್ಮದು ಯೋಗ್ಯತೆ ಇದೆ ಅಂದರೆ ಟ್ರೇಡ್ ಮಾಡಲಿಕ್ಕೆ ಇಲ್ಲಿ ನಾವು 5 ಲಾಟ್ ಪ್ಲ್ಯಾನ್ ಮಾಡೋಣ. ಯಾವಾಗ ಇದು ಅಗೇನ್ ಒಂದು ಪುಲ್ ಬ್ಯಾಕ್ ಕೊಡ್ತಾರೆ, ದೆನ್ ನಾವು ಅಗೇನ್ ಒಂದು 5 ಲಾಟಲ್ಲಿ ಪ್ಲ್ಯಾನ್ ಮಾಡೋಣ. ದೆನ್ ಟೋಟಲ್ ನಮ್ಮದಲ್ಲಿ 10 ಲಾಟಲ್ಲಿ ಪ್ಲ್ಯಾನ್ ಆಗ್ತಾರೆ, ರೈಟ್. ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಗ್ಯಾಪ್ ಡೌನ್ ಓಪನ್ ಆಯಿತು, ದಟ್ ಮೀನ್ಸ್ ಮಾರ್ಕೆಟ್ ಈ ರೇಂಜಲ್ಲಿ ಓಪನ್ ಆಯ್ತಂದರೆ ಯಾರೆಲ್ಲ ಸೆಲ್ ಮಾಡಿದ್ದಾರೆ ಅವರೊಂದು ಫಸ್ಟು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾರೆ. ದೆನ್ ಇಫ್ ಇನ್ ಕೇಸ್ ಏನಾದರೂ ಇದು ಅಲ್ಲೇ ಹೋಲ್ಡ್ ಮಾಡ್ತು, ದಟ್ ಮೀನ್ಸ್ ಮಾರ್ಕೆಟ್ ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆದ್ರ ಮೇಲೆ ಇಲ್ಲೇ ಹೋಲ್ಡ್ ಮಾಡ್ತು, ಅದ ನಂತರ ಯಾವಾಗ ಇದು ಹೈನ ಬ್ರೇಕ್ಔಟ್ ಆಗ್ತಾರೆ ಅಥವಾ ಲೋನ ಬ್ರೇಕ್ ಡೌನ್ ಆಗ್ತಾರೆ ಅಲ್ಲಿ ನಾವು ಪ್ಲ್ಯಾನ್ ಮಾಡೋಣ. ಬಟ್ ಅಲ್ಲಿ ಪ್ಲ್ಯಾನ್ ಮಾಡುವಾಗ ಕೂಡ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಿದರೆ ನನ್ನ ಪ್ರಕಾರ ಬೆಟರ್ ಅಂತ. ಫೈನ್. ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಗ್ಯಾಪ್ ಅಪ್ ಓಪನ್ ಆಯಿತು, ಈ ರೇಂಜಲ್ಲಿ ಗ್ಯಾಪ್ ಅಪ್ ಓಪನ್ ಆಯಿತು ಅಂದರೆ ಎರಡು ವಿಷಯ ಆಗ್ತಾರೆ. ಇಲ್ಲೇ ಒಂದು ಸೈಡ್ ವೇಸಲ್ಲಿ ಹೋಲ್ಡ್ ಆಗಿ ಇದು ಡೇ ಹೈನ ಬ್ರೇಕ್ಔಟ್ ಆಗ್ಬೋದು, ಅಥವಾ ನಾಳೆದು ಇಂಟ್ರಾಡೇ ಡೇ ಲೋನ ಬ್ರೇಕ್ ಡೌನ್ ಆಗ್ಬೋದು. ಅಲ್ಲಿ ನಾವು ಸ್ವಲ್ಪ ಪ್ಲ್ಯಾನ್ ಮಾಡ್ಬೋದು, ಬಟ್ ಅಲ್ಲಿ ಕ್ವಾಂಟಿಟಿ ಲೆಸ್ ಇಡಬೇಕಾಗುತ್ತೆ. ಇಲ್ಲಾಂದರೆ ಮಾರ್ಕೆಟು ಗ್ಯಾಪ್ ಅಪ್ ಓಪನ್ ಆಗ್ತಾರೆ, ಅದರ ನಂತರ ಮಾರ್ಕೆಟು ಸ್ಟ್ರೈಟ್ಲಿ ಸೆಲ್ಲಿಂಗ್ ಬರುತ್ತೆ. ಸೊ ಇಲ್ಲಿ ಕೂಡ ನಾವು ಕ್ವಾಂಟಿಟಿ ಲೆಸ್ ಮಾಡಿಯೇ ಟ್ರೇಡ್ ಮಾಡಬೇಕಾಗುತ್ತೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಓಪನ್ ಆಯಿತು, ಅದರ ನಂತರ ಮಾರ್ಕೆಟು ಡ್ರಾಸ್ಟಿಕ್ಲಿ ಡೌನ್ ಸೈಡಲ್ಲಿ ಸೆಲ್ಲಿಂಗ್ ಬರ್ತಾಯಿದೆ ಅಂದರೆ ನಾವಿಲ್ಲಿ ಸೆಲ್ ಮಾಡೋದು ಬೇಡ. ಯಾವಾಗದು ಪುಲ್ ಬ್ಯಾಕ್ ಕೊಡ್ತಾರೆ ಆವಾಗ ನಾವಿಲ್ಲಿ 5 ಲಾಟಲ್ಲೇ ಪ್ಲ್ಯಾನ್ ಮಾಡುವ, ನೆಕ್ಸ್ಟ್ 5 ಲಾಟು ಪ್ಲ್ಯಾನ್ ಮಾಡೋದು ಬೇಡ. ಬಿಕಾಸ್ ಮಾರ್ಕೆಟು ಆಲ್ರೆಡಿ ಇಲ್ಲಿಂದ ಸೆಲ್ಲಿಂಗ್ ಬರ್ತಾ ಉಂಟು, ರೈಟ್. ಯಾವತ್ತಿದ್ರೂ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಮಾರ್ಕೆಟು ಗ್ಯಾಪ್ ಅಪ್ ಓಪನ್ ಆಗಲಿ ಮೇಜರ್ ಆ್ಯಂಡ್ ಗ್ಯಾಪ್ ಡೌನ್ ಓಪನ್ ಆಗಲಿ, ಅಲ್ಲಿ ನಾವು ಕ್ವಾಂಟಿಟಿ ಲೆಸ್ ಮಾಡಿಯೇ ಟ್ರೇಡ್ ಮಾಡಬೇಕಾಗುತ್ತೆ. ಬಿಕಾಸ್ ಅಲ್ಲಿ ಆಲ್ರೆಡಿ ತುಂಬ ಪಾಯಿಂಟು ಹೋಗಿರುತ್ತೆ ಓವರ್ ನೈಟಲ್ಲಿ, ರೈಟ್. ಸೊ ನನ್ನ ಪ್ರಕಾರ ನಿಫ್ಟಿಯಲ್ಲಿ ನೀವು ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಿ. ಬಿಕಾಸ್ ಮಾರ್ಕೆಟ್ ಇದು ಸ್ವಲ್ಪ ಬೇಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಉಂಟು, ಆ್ಯಂಡ್ ಇದು ಡೌನ್ ಸೈಡ್ ಹೋಗ್ಲಿಕ್ಕೆ ಕೂಡ ಟ್ರೈ ಮಾಡ್ತಾ ಉಂಟು. ಅಲ್ಲಿ ಬೇಸ್ ಕ್ರಿಯೇಟ್ ಮಾಡ್ತಾ ಉಂಟು. ಇಲ್ಲಿ ನೀವು ಈ ಪ್ರೀವಿಯಸ್ ಟೈಮಲ್ಲಿ ಏನು ಸಪೋರ್ಟ್ ನೋಡ್ತಾ ಇದ್ದರೆ ಇಲ್ಲಿ ಒಂದು ಚೆನ್ನಾಗಿದು ಬೇಸ್ ಕ್ರಿಯೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಉಂಟು ನನ್ನ ಪ್ರಕಾರ. ಫೈನ್. ಆ್ಯಂಡ್ ಇಫ್ ಇನ್ ಕೇಸ್ ಹೋಗಬೇಕಂದ್ರೆ ಈ ವೀಕಲ್ಲಿ ಹೋಗಿಬಿಡುತ್ತೆ, ಆ್ಯಂಡ್ ಇಫ್ ಇನ್ ಕೇಸ್ ಇದು ಅಪ್ಸೈಡ್ ಹೋಗಬೇಕಂದ್ರೆ ಈ ವೀಕಲ್ಲಿ ಹೋಗಿಬಿಡುತ್ತೆ. ಸೊ ನನ್ನ ಪ್ರಕಾರ ಇಲ್ಲಿಂದ ಒಂದು ಮಾರ್ಕೆಟು ಒಂದು ಪುಲ್ ಬ್ಯಾಕ್ ಕೊಡ್ಬೋದು, ದೆನ್ ಮಾರ್ಕೆಟ್ ಇಲ್ಲಿಂದ ಸೆಲ್ಲಿಂಗ್ ಕೂಡ ಬರೋ ಚಾನ್ಸಸ್ ಉಂಟು. ಇಫ್ ಇನ್ ಕೇಸ್ ಇಲ್ಲಿ ಹೋಲ್ಡ್ ಮಾಡಬೇಕಂದ್ರೆ ಇಲ್ಲಿಂದ ಮಾರ್ಕೆಟು ಸ್ಲೋ ಆ್ಯಂಡ್ ಸ್ಟಡಿ ಅಪ್ಸೈಡಲ್ಲಿ ರಿಕವರಿ ಥರ ಅಪ್ಸೈಡಲ್ಲಿ ಹೋಗೋ ಚಾನ್ಸಸ್ ಇರ್ತಾರೆ. ಫೈನ್. ಇಫ್ ಇನ್ ಕೇಸ್ ನಿಮ್ಗೆ ಅಲ್ಲಿ ಟ್ರೇಡ್ ಮಾಡಲಿಕ್ಕೆ ಅರ್ಥ ಆಗ್ತಾಯಿಲ್ಲ, ಜಸ್ಟ್ ಮಿಸ್ ಮಾರ್ಕೆಟು ಡಾನ್ಸ್ ಮಾಡ್ತಾ ಉಂಟು ಡೌನ್ ಸೈಡು ಅಪ್ ಸೈಡು ಅಂದರೆ ಬೆಟರು ಟ್ರೇಡಿಂಗ್ ಬಿಟ್ಟು ETF ಬೈ ಮಾಡಿ ಬಿಟ್ಬಿಡಿ. ಬಿಕಾಸ್ ಮಾರ್ಕೆಟ್ ಅಪ್ಸೈಡ್ ಹೋದಾಗ ನಿಮ್ಗೆ ಒಂದೊಳ್ಳೆ ಪ್ರಾಫಿಟ್ಸ್ ಹೋಗುತ್ತೆ. ಹಾಗೆ ಮಾರ್ಕೆಟ್ ಅಪ್ಸೈಡ್ ಹೋದಾಗ ಕೈಗೆ ಸಿಗಲ್ಲ, ಮಾರ್ಕೆಟು ಗ್ಯಾಪ್ ಅಪ್ ಓಪನ್ ಆಗಿ ಸಿಗ್ತಾರೆ. ಸೊ ನನ್ನ ಪ್ರಕಾರ ಈಗ ನೀವು ಬೆಸ್ಟ್ ಟೈಮು ETF ಬೈ ಮಾಡಲಿಕ್ಕೆ ಕೂಡ. ಫೈನ್. ಐ ಹೋಪ್ ನಾನು ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಅಂತ. ಇಫ್ ಇನ್ ಕೇಸ್ ವೀಡಿಯೋ ಚಾನಲ್ ಡೆಫಿನೆಟ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಈ ವಿಡಿಯೋದ ಇಷ್ಟೇ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ.